ಉದ್ಘಾಟನೆಯನ್ನು ಮಾಡಿದಂಥ ಪರಮ ಪೂಜ್ಯ ಸ್ವಾಮೀಜಿಗಳಾದಂಥ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಯವರೇ, ಈಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂಥ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಬಂತೇಜಿಯವರೇ, ಬಿ ಅವರವರೇ, ಸಂಸ್ಥೆಯ ಎಲ್ಲ ಮುಖಂಡಗಳೇ, ಪೋಷಕ ಬಂಧುಗಳೇ, ನೆಚ್ಚಿನ ವಿದ್ಯಾರ್ಥಿನಿಯರೇ, ಈ ಮಕ್ಕಳುಗಳಿಗೆ ವಾರ್ಷಿಕೋತ್ಸವ ಅಂತಂದರೆ ಒಂದು ಜಾತ್ರೆ ಇದ್ದಂಗೆ. ಇವತ್ತಿನ ದಿನ ಅವ್ರದ್ದೇ ದಿನ. ಮತ್ತು ಪೋಷಕರಿಗೆ ಅವ್ರಿಗೆ ತಮ್ಮ ಮಕ್ಕಳುಗಳು ಈ ವೇದಿಕೆಯಲ್ಲಿ ಅವರು ಡ್ಯಾನ್ಸ್ ಮಾಡ್ತಕ್ಕಂಥದ್ದು, ಅದನ್ನು ಡ್ರಾಮಾ ಇರ್ಬೋದು, ಅವರ ಒಂದು ಚಟುವಟಿಕೆಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡ್ತಕ್ಕಂಥ ಒಂದು ಅವಕಾಶ. ಇಂಥ ಒಂದು ಸಂದರ್ಭದಲ್ಲಿ ನಾವು ಹೆಚ್ಚಿಗೆ ಮಾತಾಡೋದು ಅವಶ್ಯಕತೆ ಇಲ್ಲ. ಮಾತಾಡಿದ್ರು ಕೇಳ್ತಕ್ಕಂಥವ್ರು ಇಲ್ಲ. ಯಾಕಂದ್ರೆ 1ನೇ ಕ್ಲಾಸಿಂದ 4ನೇ ಕ್ಲಾಸ್ ತನಕ ಮಕ್ಕಳಿರೋದು. ಆ ಮಕ್ಕಳುಗಳಿಗೆ ನಾವು ಹೇಳಿದ್ರೆ ಅರ್ಥ ಆಗಲ್ಲ. ದೊಡ್ಡವ್ರಿಗೆ ನಾವು ಮಾತಾಡೋದು ಬೇಕಾಗಿಲ್ಲ. ಸೊ ಹಾಗಾಗಿ ಒಂದು ಎರಡೆರಡು ಮಾತನಾಡಿ ನಾನು ಮಾತನ್ನ ಮುಕ್ತಾಯಗೊಳಿಸ್ತೇನೆ. ನನಗೂ ಕೂತ್ಕೊಂಡು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾಗ, ಈ ಮಂಗಲದಿಂದ ಹನೂರು ತನಕ ಈ ಭೂಮಿ ಏನಿದೆ, ಈ ಉದ್ದಕ್ಕೂ ಇದೇನೋ ಒಂಥರ ಪುಣ್ಯ ಭೂಮಿಯನ್ನು ಕಾಣ್ತದೆ. ಇದು ಕಾರಣ ಇಷ್ಟೇ, ಏಕಲವ್ಯ ಶಾಲೆ ಆದದ್ದು ಇಲ್ಲೇನೆ, ಮೊರಾರ್ಜಿ ಶಾಲೆ ಆದದ್ದು ಇಲ್ಲೇನೆ, ಮತ್ತು ಇದೊಂದು ಜೀವರಾಜ್ ಅವರು ಕನಸಿನ ಕೂಸಾದಂಥದ್ದು ಈ ರವೀಂದ್ರ ಅವರು ಕೂಡ ಈ ಸ್ಕೂಲ್ನ ಇಲ್ಲಿ ಸ್ಥಾಪನೆ ಮಾಡಿದ್ರೆ ಅಂದರೆ, ಈ ಒಂದು ಲೈನಲ್ಲಿ ಪೂರಾ ನಮ್ಮ ಕ್ಷೇತ್ರಕ್ಕೆ ಬೇಕಾದಂಥ ಮಕ್ಕಳುಗಳ ವಿದ್ಯಾಭ್ಯಾಸಕ್ಕೆ ಒಂದು ಒಳ್ಳೆಯ ತಾನಾಗಿದೆ. ಇದು ಒಳ್ಳೆಯ ಪುಣ್ಯ ಭೂಮಿಯಾಗಿದೆ ಅಂತ ನಾನು ಅದ್ರ ಭಾವಿಸ್ತೇನೆ. ಯಾಕಂದ್ರೆ ಇವತ್ತಿನ ಮಕ್ಕಳುಗಳಿಗೆ ಬೇಕಾಗಿರ್ತಕ್ಕಂಥದ್ದು ಚರ್ಚ್ ಅಲ್ಲ, ಮಸೀದಿ ಅಲ್ಲ, ಅಥವಾ ದೇವಸ್ಥಾನಗಳಲ್ಲ. ನಮ್ಮ ಮಕ್ಕಳುಗಳಿಗೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ಉತ್ತಮವಾದಂಥ ಒಂದು ಶಿಕ್ಷಣ. ಉತ್ತಮವಾದಂಥ ಶಿಕ್ಷಣ ಅಂದ್ರೆ ಏನು? ಇಂಗ್ಲೀಷಲ್ಲಿ ಮಾತಾಡಿಸ್ಬಿಟ್ರೆ, ಚೆನ್ನಾಗಿ ಉರುಡಿಸಿ ಪಾಠ ಮಾಡಿ ಪಟ 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 ಅಂತ 4 ಮಾತು ಇಂಗ್ಲೀಷಲ್ಲಿ ಮಾತಾಡಿಸ್ಬಿಟ್ರೆ ಶಿಕ್ಷಣವಾ? ಅಥವಾ ನಮ್ಮ ಮಕ್ಕಳುಗಳು ಭಾಳ ನೀಟಾಗಿ ಯೂನಿಫಾರ್ಮ್ ಹಾಕ್ಕೊಂಡು, ಟೈ ಕಟ್ಕೊಂಡು, ಶೂ ಹಾಕ್ಕೊಂಡು ಒಂದಷ್ಟು ಓದಿ ಒಂದು ಡಿಗ್ರಿ ಸಂಪಾದನೆ ಮಾಡ್ತಕ್ಕಂಥದ್ದು ಅಷ್ಟು ವಿದ್ಯಾಭ್ಯಾಸನ ನಾವು ಯೋಚನೆ ಮಾಡಿದಾಗ, ಸಂಪೂರ್ಣವಾದಂಥ ವಿದ್ಯಾಭ್ಯಾಸ ಅಂದರೆ ಅಕ್ಷರ ಕಲಿಕೆ ಜೊತೆಗೆ ಜ್ಞಾನವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು. ಬರೀ ಅಕ್ಷರ ಜ್ಞಾನ ಅಲ್ಲ, ಈ ಪ್ರಪಂಚದಲ್ಲಿ, ಈ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ನಡ್ಕೋಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದನ್ನು ಕಲಿಸ್ತಕ್ಕಂಥದ್ದು ಒಳ್ಳೆಯ ಶಿಕ್ಷಣ. ಅದು ಆ ಶಿಕ್ಷಣ ಇವತ್ತು ನಮ್ಮ ಮಕ್ಕಳಿಗೆ ಬೇಕು. ಆ ಶಿಕ್ಷಣ ನಮ್ಮ ಮಕ್ಕಳಿಗೆ ಬೇಕು ಅಂದಾಗ ನಾವು ಮೊದಲು ಶಿಕ್ಷಿತರಾಗಿರಬೇಕು. ನಾವು ಮನೆಯಲ್ಲಿ ಗುರುಗಳು ಬಂತಿದ್ದವ್ರು ಹೇಳಿದ್ರು, ಮನೆಯಲ್ಲಿ ಮಕ್ಕಳಿಗೆ ನಾವು ಕಚ್ಚಾಡಬಾರ್ದು, ಜಗಳಾಡಬಾರ್ದು. ನಿಜ, ಮಕ್ಕಳುಗಳು ನಮ್ಮ ಎದುರಿಗೇನು ಮಾತಾಡೋದಿಲ್ಲ, ನೋಡ್ತಾ ಇರ್ತವೆ. ಅಂದರೆ ದಿನನಿತ್ಯ ನಾವುಗಳು ಮನೆಯಲ್ಲಿ ಯಾವ ರೀತಿಯಾಗಿ ನಡ್ಕೋತೀವಿ ಅದನ್ನು ಮಕ್ಕಳುಗಳು ಅಬ್ಸರ್ವ್ ಮಾಡ್ತಾ ಇರ್ತವೆ. ಮತ್ತು ಶಾಲೆಯಲ್ಲಿ ಗುರುಗಳು ಯಾವ ರೀತಿಯಾಗಿ ನಡ್ಕೋತಾರೆ, ಟೀಚರ್ಸ್ ಯಾವ ರೀತಿ ನಡ್ಕೋತಾರೆ, ಅದನ್ನು ಮಕ್ಕಳುಗಳು ನೋಡ್ತವೆ. ಹಾಗಾಗಿ ಆ ಮಕ್ಕಳುಗಳು ಎದುರುಗಡೆ